ಎಲ್ರಿಗೂ ನಮಸ್ಕಾರ. ಉಷಾ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ ಸುಸ್ವಾಗತ. ಇವತ್ತು ಹುಡುಗರ ವಾಯ್ಸ್ ಕೇಳಿ ಬರ್ತಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಇವತ್ತು ಗೋಬಿ ಮಾಡಿರೋದು ನಾನು. ಬನ್ನಿ ಈಗ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲು ಸಣ್ಣದಾಗಿ ಹಚ್ಚಿರೋ ಎಲೆಕೋಸನ್ನ ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಅದಕ್ಕೀಗ 2 ಬೌಲ್ ಮೈದಾ ಹಿಟ್ಟು ಹಾಗೆ 1 ಬೌಲು ಕಾರ್ನ್ ಫ್ಲೋರ್‌ನ ಸೇರಿಸ್ಕೊತಾ ಇದ್ದೀನಿ ನಾನು. ಕಾರ್ನ್ ಫ್ಲೋರ್ ಹಾಕಿದ್ಮೇಲೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಸ್ಪೂನ್ ಪೆಪ್ಪರ್ ಪೌಡ್ರು, ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಅದಕ್ಕೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕೀಗ. ಕಲಿಸ್ಕೊಂತ ಸ್ವಲ್ಪ ನೀರು ಮಾತ್ರ ಸೇರಿಸ್ಕೊಳ್ಳಿ, ಯಾಕಂದ್ರೆ ಅದು ನೀರು ಬಿಟ್ಕೊಳ್ಳುತ್ತೆ ಅದಾಗದೆ. ನೀವು ಜಾಸ್ತಿ ನೀರು ಹಾಕಿದ್ರೆ ಫುಲ್ಲು ನೀರು ಆಗ್ಬಿಡುತ್ತೆ. ಅಷ್ಟೊಂದು ನೀರು ಬೇಡ ನಮಗೆ. ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ ಅಷ್ಟೇ. ನಾನು ತುಂಬ ಜನಕ್ಕೆ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಅಷ್ಟೊಂದು ಕಲಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಕಲಿಸ್ಕೊಳ್ಳಿ. ನೋಡಿ ಕಲಿಸ್ತಾ ಈ ಥರ ಒಂದು ಹದಕ್ಕೆ ಬರುತ್ತೆ. ಈ ಹದಕ್ಕೆ ಬಂದಮೇಲೆ ನೀವು ಒಂದು 1/4 ಗಂಟೆ ಅದನ್ನು ನೆನೆಸ್ಕೊಬೇಕು. 1/4 ಗಂಟೆ ಆದಮೇಲೆ ನೀವು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು, ಆ ಎಣ್ಣೆ ಕಾದಾದ್ಮೇಲೆ ನೀವು ಕಲಸಿಟ್ಟಿರುವಂಥ ಗೋಬಿ ಮಿಶ್ರಣನ ಕರ್ಕೋಬೇಕು ಅದ್ರೊಳಗೆ ಹಾಕಿ. ನೀವು ಜಾಸ್ತಿನೂ ಕರಿಬಾರ್ದು, ಕಮ್ಮಿನೂ ಕರಿಬಾರ್ದು. ಯಾಕಂದರೆ ಜಾಸ್ತಿ ಕರೆದ್ರೆ ಸೀದೋಗುತ್ತೆ, ಕಮ್ಮಿ ಕರೆದ್ರೆ ಒಳಗಡೆ ಇರೋ ಎಲೆಕೋಸು ಏನಿರುತ್ತೆ ಅದು ಬೇಯೋದಿಲ್ಲ. ಅದಕ್ಕೆ ಕ್ಲೀನಾಗಿ ನೋಡಿಕೊಂಡು ಸ್ವಲ್ಪ ಕರ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ನೀವು ಗೋಬಿ ಮಿಶ್ರಣಕ್ಕೋಸ್ಕರ ಕಲಿಸ್ಕೋಬೇಕಾದ್ರೆ ಜಾಸ್ತಿ ಕಾರ್ನ್‌ಫ್ಲೋರ್ ಹಾಕ್ಬೇಡಿ. ಯಾಕಂದರೆ ಜಾಸ್ತಿ ಕಾರ್ನ್‌ಫ್ಲೋರ್ ಹಾಕಿದಷ್ಟು ಅದು ಮೆತ್ಕೋಗುತ್ತೆ, ಕ್ರಿಸ್ಪಿ ಇರಲ್ಲ. ಸೊ ಆದಷ್ಟು ನೋಡಿ ಲಿಮಿಟ್ನಲ್ಲಿ ಕಾರ್ನ್‌ಫ್ಲೋರ್ ಹಾಕಿ. ಯಾಕಂದರೆ ನಾನು 2 ಬೌಲ್ ಮೈದಾ ಹಿಟ್ಟಿಗೆ 1 ಬೌಲು ಕಾರ್ನ್‌ಫ್ಲೋರ್ ಹಾಕಿದ್ದೀನಿ. ಆ ಥರ ನೋಡ್ಕೊಂಡು ಹಾಕಿ ನೀವುನು. ನೋಡಿ ನಾನು ಯಾವುದೇ ಕಲರ್ ಹಾಕಿಲ್ಲ, ಬಟ್ ಆದರೂ ಹೇಗೆ ಬಂದಿದೆ ಕಲರ್ ಅದು. ನೀವು ಕಲರ್ ಏನು ಹಾಕಕ್ಕೆ ಹೋಗ್ಬೇಡಿ, ಹಾಗೆ ಕರೆದ್ರೂ ಕಲರ್ ಬಂದೇ ಬರುತ್ತೆ. ನೋಡಿ ಈಗ ಕರ್ದಾಗಿದೆ, ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನೋಡಿ ಅಭಿಮಾನಿಗಳು ಹೇಗೆ ಕಾಯ್ತಾ ಇದ್ದಾರೆ ನಾನು ಮಾಡಿರೋ ಗೋಬಿ ತಿನ್ನೋಕ್ಕೋಸ್ಕರ ಅಂತ. ನಮ್ಮ ಮನೇಲಿ ತುಂಬ ಅಭಿಮಾನಿಗಳು ಜಾಸ್ತಿ ನಾವೆಲ್ಲ ಅಡುಗೆ ಮಾಡಿದ್ರೆ. ನೋಡಿ ಈಗ ಕರ್ದಿದ್ದಾಗಿದೆ, ನಾನು ಸೈಡಲ್ಲಿ ಎತ್ತಿಕ್ಕೋತಾ ಇದ್ದೀನಿ. ಎತ್ತಿಟ್ಕೊಂಡಾದ್ಮೇಲೆ ಒಂದು ಬಾಣಲೆ ತೊಗೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಉದ್ದಕ್ಕೆ ಹಚ್ಚಿರೋ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ಹಚ್ಕೊಂಡಿರೋ ಈರುಳ್ಳಿ ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಜಾಸ್ತಿ ಈರುಳ್ಳಿ ಹಾಕಿದಷ್ಟು ಸ್ವಲ್ಪ ರುಚಿ ಜಾಸ್ತಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ. ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಉದ್ದಕ್ಕೆ ಹಚ್ಕೊಂಡಿರೋ ಕ್ಯಾಪ್ಸಿಕಮ್ಮು ಜೊತೆಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಾದಮೇಲೆ 1 ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಸ್ಪೂನ್ ಪೆಪ್ಪರ್ ಪೌಡ್ರು. ನಾನು ಇದಕ್ಕೆ ಚಿಲ್ಲಿ ಸಾಸ್ ಹಾಕೋತಿಲ್ಲ. ಚಿಲ್ಲಿ ಸಾಸ್ ಬದಲು ಮೆಣಸಿನ್ಕಾಯಿ ಮತ್ತು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ನೀವು ಚಿಲ್ಲಿ ಸಾಸ್ ಹಾಕ್ಕೋಬೋದು. 2 ಸ್ಪೂನ್ ಸೋಯಾ ಸಾಸ್ ಹಾಕಿ ಟೊಮೊಟೊ ಸಾಸ್ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕಿದ್ರೆ ಹುಳಿ ಆಗುತ್ತೆ. ಟೊಮೊಟೊ ಸಾಸ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಈಗ ಒಂದು ಸಣ್ಣ ಬೌಲಲ್ಲಿ ಅರ್ಧ ಬೌಲಷ್ಟು ಕಾರ್ನ್‌ಫ್ಲೋರ್ ತೊಗೊಂಡು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಕದ್ರುಕೋಬೇಕು. ಈಗ ಕದ್ರುಕೊಂಡಿರೋ ಕಾರ್ನ್‌ಫ್ಲೋರ್‌ನ ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಆವಾಗ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೇ. ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡಾದ್ಮೇಲೆ ಈ ಥರ ಬರುತ್ತೆ ನೋಡಿ. ಇದಕ್ಕೀಗ ನೀವು ಕರೆದಿಟ್ಕೊಂಡಿದ್ದಂಥ ಗೋಬಿನ ತೆಗೆದು ಹಾಕ್ಕೊಳ್ಳಿ ಇದ್ರೊಳಗೀಗ. ಇದ್ರೊಳಗೆ ಹಾಕ್ಕೊಂಡ್ಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ತುಂಬ ಜಾಸ್ತಿ ಮಾಡಿದ್ದೀನಿ, ಯಾಕಂದರೆ ಮನೇಲಿ ಜಾಸ್ತಿ ಜನ ಇದ್ದಾರೆ. ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ನೀವು ಹೊರಗಡೆ ತಿನ್ನೋದಕ್ಕಿಂತ. ನೋಡಿ ಎಲ್ಲ ಮನೇಲಿ ಘಮ ಘಮ ಅಂತಿದೆ ಅಂತ ಹೇಳ್ತಿದ್ದಾರೆ ಆಲೇ ಈಗ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು. ಈಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಈರುಳ್ಳಿ ಉದುರಿಸ್ಕೊಂಡು ತಿಂತಾರೆ. ಆಹಾ ಎಂಥ ರುಚಿ! ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.